ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಳಿನಿ ಅಶ್ವಿನ್. ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಇವತ್ತಿಂದು ಚಾಲೆಂಜ್ ನಂಬರ್ 27. 27ನೇ ದಿನದ್ದು ಚಾಲೆಂಜ್ ನಾವು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಚಾಲೆಂಜ್ ಮುಗಿದು ಒಂದು ವಾರ ಆದ್ಮೇಲೆ, ಅಂದ್ರೆ 9ನೇ ತಾರೀಕು ಡಿಸೆಂಬರ್ ಇಂದ ನಾನು ಸೆಲ್ಫ್ ಲವ್ ಚಾಲೆಂಜ್ ಶುರು ಮಾಡ್ತಾ ಇದ್ದೀನಿ. 21 days ಸೆಲ್ಫ್ ಲವ್ ಚಾಲೆಂಜ್ ಶುರು ಮಾಡ್ತಾ ಇದ್ದೀನಿ. ಅದು ಫ್ರೀ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಅದು ಮ್ಯಾನಿಫೆಸ್ಟೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಸೆಲ್ಫ್ ಲವ್, ನಮ್ ಬಗ್ಗೆನೇ ನಮ್ಗೆ ರೆಸ್ಪೆಕ್ಟ್, ಮತ್ತೆ ಸೆಲ್ಫ್ ವರ್ತ್, ಸೆಲ್ಫ್ ಲವ್, ಸೆಲ್ಫ್ ಎಸ್ಟೀಮ್ ಇದಿಲ್ಲ ಅಂತ ಹೇಳಿದ್ರೆ ನಾವು ಏನ್ ಸಿಕ್ಕುತ್ತೋ, ಏನು ನಾವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಏನ್ ಅನ್ಕೊಂತಿದೀವೋ ಅದು ರಿಸೀವ್ ಮಾಡಕ್ಕೆ ನಾವು ರೆಡಿ ಆಗಿರೋಲ್ಲ. ಅದಕ್ಕೆ ಸೆಲ್ಫ್ ಲವ್, ನಮ್ ಬಗ್ಗೆ ನಮ್ಗೆ, ನಮ್ಮ ಸೆಲ್ಫ್ ವರ್ತ್, ನಮ್ಮ ಒಂದು ವರ್ತ್ ಇರ್ತಲ್ಲ, ನಮ್ದೇನು ನಮ್ಗೆ ನಾವು ಬೆಲೆ ಕೊಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದು ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಆದ್ಮೇಲೆ ನೆಕ್ಸ್ಟ್ ನಾನು ಸೆಲ್ಫ್ ಲವ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಅದು 21 ದಿನದ ಇಮೇಲ್ ಬರುತ್ತೆ, ಪ್ರಾಂಪ್ಟ್. ಸಿಂಪಲ್ ಸಿಂಪಲ್ ಪ್ರಾಂಪ್ಟ್ ಬರುತ್ತೆ. ಸಿಂಪಲ್ ಆಕ್ಷನ್ಸ್ ತಗೋಬೇಕು ಪ್ರತಿದಿನ 21 days. ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಇದ್ರ ರಿಲೇಟೆಡ್ ಅಂತ ಹೇಳಿದ್ರೆ, ನೀವು 6ನೇ ತಾರೀಕೊಳಗೆ ನೀವು ಎನ್ರೋಲ್ ಮಾಡ್ಕೊಂಡ್ರೆ ನಿಮಗೆ ಬೋನಸ್ ಸಿಗುತ್ತೆ. ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಮ್ಯಾನಿಫೆಸ್ಟೇಷನ್ ಗೈಡ್ ಅದ್ರದ್ದು ಸಿಕ್ಕುತ್ತೆ. ಆ ಕೋರ್ಸ್, ಸ್ಮಾಲ್ ಕೋರ್ಸ್, ಶಾರ್ಟ್ ಕೋರ್ಸ್ ಮಾಡಿದೀನಿ ಅದು. ಆಮೇಲೆ ನನ್ನ ಜೊತೆಗೆ 1-to-1 ಸೆಷನ್, ಫಾಲೋ ಅಪ್ ಸೆಷನ್ ಸಿಕ್ಕುತ್ತೆ ನಿಮ್ಗೆ. ಇದು ಯಾವ್ದ್ ಬಗ್ಗೆ ಏನಾದ್ರು ಮಾತಾಡ್ಬೋದು. ಐದರ್ ನೀವು ಸೆಲ್ಫ್ ಲವ್ ಚಾಲೆಂಜ್ ಮಾಡ್ತಿರಲ್ಲ ಅದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದು, ಇಲ್ಲ ಅಂದ್ರೆ ಈಗ ಇದು ಆ, ಈ ಚಾಲೆಂಜ್ ಮಾಡ್ತಿರಲ್ಲ, ಮ್ಯಾನಿಫೆಸ್ಟೇಷನ್ 28 days ಮಾಡಿರಲ್ಲ, ಅದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದು. ಒಂದು 30 ನಿಮಿಷಗಳದ್ದು ನಾನು ಫ್ರೀ ಸೆಷನ್ ನನ್ನ ಜೊತೆಗೆ ಕೊಡ್ತಾ ಇದ್ದೀನಿ. ಇವೆರಡು ಬೋನಸ್ ಸಿಕ್ಕುತ್ತೆ ನೀವು 6ನೇ ತಾರೀಕು ಒಳಗಡೆ, ಡಿಸೆಂಬರ್ 6 ಒಳಗಡೆ, ಅಂದ್ರೆ ಇನ್ನು 5 ದಿನದೊಳಗೆ ನೀವು ಎನ್ರೋಲ್ ಮಾಡಿದ್ರೆ. ಸೊ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಓಕೆ. ಈಗ ನಾವು ಚಾಲೆಂಜ್ ಬಗ್ಗೆ ಮಾತಾಡೋಣ. ಚಾಲೆಂಜ್ ನಾವು ಆಲ್ರೆಡಿ ಮುಗಿಸಿದೀವಿ 27 ದಿನ. ಓಕೆ. 26 ದಿನ ಆಯ್ತು, 27ನೇ ದಿನದ್ದು ಚಾಲೆಂಜ್ ಮಾಡ್ತಾ ಇದೀವಿ ನಾವು ಇವತ್ತು. ಇದು ಅಲ್ಪ ಸ್ವಲ್ಪದ ಅಚೀವ್ಮೆಂಟ್ ಅಲ್ಲ, ತುಂಬಾ ಗ್ರೇಟ್ ಅಚೀವ್ಮೆಂಟ್. ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ, ಹಾಗೆ ನನಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ತನಕ ನಾವು ಬಂದಿದೀವಿ. ಕಂಟಿನ್ಯೂಸ್ 27 days ಆಯ್ತು. ನಾಳೆದು ಲಾಸ್ಟ್ 28th ಡೇ. ನಾನು ಅನ್ಕೋತಾ ಇದ್ದೀನಿ ಫೈನಲ್ ಡೇ ನಾನು ಲೈವ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ನೋಡೋಣಂತೆ. ನಾನು ಏನಕ್ಕೂ ನಿಮ್ಗೆ ಲೈವ್ ಮಾಡೋದಾದ್ರೆ ನಾನು ಎಷ್ಟು ಗಂಟೆಗೆ ಮಾಡ್ತೀನಿ ಅಂತ ನಿಮ್ದಾಗಿ ನಾನು ಹಾಕಿರ್ತೀನಿ, ಚಾನೆಲ್ ನಲ್ಲಿ ನೋಡ್ಕೊಳ್ಳಿ. ಹಾಗೇನೆ ನಾನು ಇದು ತುಂಬಾನೇ ಹೇಳದಲ್ಲ ದೊಡ್ಡ ಅಚೀವ್ಮೆಂಟ್ ಅಂತ. ನಾನು 2 ವರ್ಷ ಹಿಂದೆ ಹೀಗೆ ನಾನು ಫೇಸ್ಬುಕ್ ಅಲ್ಲಿ ಲೈವ್ ಮಾಡಿದ್ದೆ. ಸೆಪ್ಟೆಂಬರ್ ತಿಂಗಳು ಪೂರ್ತಿ ಡೈಲಿ ಲೈವ್ ಮೆಡಿಟೇಷನ್ಸ್ ಈ ತರ ಎಲ್ಲಾನು ಮಾಡ್ತಾ ಇದ್ದೆ. ಮ್ಯಾನಿಫೆಸ್ಟೇಷನ್ ಸ್ಟೆಪ್ಸ್, ಈ ತರ ಮನಿ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಎಲ್ಲಾನು ಸೇರಿ ಲೈವ್ 31 days ಮಾಡಿದ್ದೆ. ಅದಾದ್ಮೇಲೆ ಇದೇ ನಾನು ಹೀಗೆ ಕಂಟಿನ್ಯೂಸ್ 27 days ರೆಗ್ಯುಲರ್ ಆಗಿ, 28 days ಆಗುತ್ತೆ ನಾಳೆಗೆ, ರೆಗ್ಯುಲರ್ ಆಗಿ ನಾನು ಡೈಲಿ ಈ ತರ ವಿಡಿಯೋ ಹಾಕ್ತಾ ಇರೋದು. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಗ್ರಾಟಿಟ್ಯೂಡ್ ಮಾಡ್ತಾ ಇರೋದ್ರಿಂದ ಸೊ ಅದ್ರದ್ದು ನನಗೆ ಆಲ್ರೆಡಿ ರಿಸಲ್ಟ್ಸ್ ಕಾಣಿಸ್ತಾ ಇದೆ. 8 ದಿನ ನಿಮ್ಗೆ ಗೊತ್ತಿರೋ ಹಾಗೆ ನಾನು 8 days ಟ್ರಾವೆಲ್ ಮಾಡಿ ಬಂದೆ. ತುಂಬಾ ವರ್ಷಗಳಿಂದ ಅನಿಸ್ತಾ ಇತ್ತು ಮಂತ್ರಾಲಯ, ಸೌತ್ ಇಂಡಿಯಾದಲ್ಲೆಲ್ಲ ಒಂದು ಟೂರ್ ಮಾಡ್ಬೇಕು ಅಂತ. ಆಗ್ತಾ ಇರ್ಲಿಲ್ಲ ನಾನಾ ಕಾರಣಗಳಿಂದ. ಈಗ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ನಾವು ಪ್ಲಾನ್ ಮಾಡಿರ್ಲಿಲ್ಲ, ಹಾಗೆ ಎಲ್ಲಾನು ಎಲ್ಲ ಒಂದು ಇದಕ್ ಕೂತ್ಕೊಳ್ಳುತ್ತೆ ಅಂತಾರಲ್ಲ. ಸೊ ಏನು ಪ್ಲೇಸ್ ಚೆನ್ನಾಗಿ ಪ್ಲೇಸ್ ಆಗುತ್ತೆ, ಏನಂತಾರೆ ಅದಕ್ಕೆ, ಎವ್ರಿಥಿಂಗ್ ಕಮ್ಸ್ ಟು ಪ್ಲೇಸ್, ಹಾಗೆ ಏನೋ ಅಂತಲ್ಲ, ಕರೆಕ್ಟ್ ಆಗಿ ಎಲ್ಲಾನು ಒಟ್ಟಿಗೆ ಒಂದೇ ಇದ್ರಲ್ಲಿ ಚೆನ್ನಾಗ್ ಆಗುತ್ತೆಲ್ಲ. ಹಾಗೆ ನನ್ಗೆ ಎಲ್ಲಾ ಕೂಡು ಬಂತು, ಒಟ್ಟಿಗೆ ಚೆನ್ನಾಗಿ ಕೂಡು ಬಂದು ನಾವು 8 ದಿನ ಸೌತ್ ಇಂಡಿಯಾ ಎಲ್ಲ ಟೂರ್ ಮಾಡ್ಕೊಂಡ್ ಬಂದ್ವಿ. ಮಂತ್ರಾಲಯ, ಬೇಲೂರು, ಹಳೇಬೀಡು, ಹೈದ್ರಾಬಾದ್ಗೆ ಹೋಗಿದ್ವಿ, ಹಂಪಿ ನೋಡಿದ್ವಿ. ಹೀಗೆ ಎಲ್ಲಾನು ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಆ ತುಂಬಾನೇ ಟ್ರಾವೆಲ್ ಮಾಡಿದ್ವಿ, ಅದಕ್ಕೆ ನಿಮ್ಗೆ ಕಾಣಿಸ್ತಿರ್ಬೋದು ಸುಸ್ತು ನನ್ನ ಮುಖದಲ್ಲಿ. ಓಕೆ. ಇವತ್ತಿಂದು 27ನೇ ದಿನದ್ದು ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ. ಮರಿಬೇಡಿ, ನೀವು ಸೆಲ್ಫ್ ಲವ್ ಚಾಲೆಂಜ್ ನ ನೀವು ಎನ್ರೋಲ್ ಮಾಡ್ಕೊಳ್ಳಿ, ಅದು ಫ್ರೀ. ಮತ್ತೆ ಅದರಿಂದ ನಿಮ್ಗೆ ಏನಾಗುತ್ತೆ, ಈಗ ಆಲ್ರೆಡಿ ನೀವು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿದೀರಾ, ಅದು ಇದ್ರಲ್ಲಿ ಇದೀರಾ. ಆಮೇಲೆ ಹೊಸದು ನ್ಯೂ ಇಯರ್ ಶುರು ಆಗ್ತಾ ಇದೆ, 1 ತಿಂಗಳಷ್ಟೇ ಇದೆ ಅಲ್ವಾ. ಅದಕ್ಕೆ ನೀವು ಪ್ರಿಪರೇಷನ್ ಏನು, ನೀವು ಏನ್ ಪ್ಲಾನ್ಸ್ ಅಂದ್ರೆ ಏನು ಗೋಲ್ ಸೆಟ್ ಮಾಡ್ಕೊಳ್ಳೋದು, ಏನ್ ಬೇಕು ನಿಮ್ಗೆ ಹೊಸ ವರ್ಷದಲ್ಲಿ, ಏನ್ ಅಚೀವ್ ಮಾಡ್ಬೇಕು,
ಅದಕ್ಕೆಲ್ಲ ನೀವು ಫೌಂಡೇಶನ್ ಹಾಕ್ದಂಗಾಗುತ್ತೆ ಈ ಮ್ಯಾನಿಫೆಸ್ಟೇಷನ್. ಸೊ ನೋಡಿ, 28 ದಿನದ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಮಾಡ್ತಾ ಇದ್ದೀರಾ. ಅದಾದ್ಮೇಲೆ ಮ್ಯಾನಿಫೆಸ್ಟೇಷನ್ ಮಾಡಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರೋ ಸೆಲ್ಫ್ ಲವ್ ಚಾಲೆಂಜ್ ಮಾಡ್ತೀರಾ. ಸೊ ಅದರಲ್ಲಿ ನಿಮ್ಗೆ ಬೋನಸ್ ಕೂಡ ಸಿಗ್ತಾ ಇದೆ. ಏನ್ ಬೋನಸ್ ಸಿಗ್ತಾ ಇದೆ, ಅದ್ರದ್ದು ಮ್ಯಾನಿಫೆಸ್ಟೇಷನ್ ಸ್ಟೆಪ್ಸ್ ಕರೆಕ್ಟ್ ಆಗಿರೋ ಏನೇನ್ ಸ್ಟೆಪ್ಸ್ ಅಂತ ಹೇಳ್ತೀನಿ. ಆಮೇಲೆ 1-to-1 ಸೆಷನ್ ಮಾಡಿ ನನ್ನ ಜೊತೆಗೆ ನೀವು ಡಿಸ್ಕಸ್ ಮಾಡ್ಬೋದು. ನಿಮ್ಗೆ ಏನಿದೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ, ಸೆಲ್ಫ್ ಲವ್ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ, ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ ನಿಮ್ಗಿದ್ರೆ. ಸೊ ಹಾಗೆ ನನಗೆ ತಿಳಿಸಿ ಕಮೆಂಟ್ ಅಲ್ಲಿ. ಸೊ ಆಲ್ರೆಡಿ ನೀವು 26 ದಿನಗಳದ್ದು ಮಾಡಿದ್ದೀರಾ. ಇದು ಮ್ಯಾನಿಫೆಸ್ಟೇಷನ್ ಚಾಲೆಂಜ್, ಗ್ರಾಟಿಟ್ಯೂಡ್ ಚಾಲೆಂಜ್ ಮಾಡಿದಿರಲ್ಲ. ಸೊ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ. ಸೊ ಹೇಗ್ ಅನಿಸ್ತಾ ಇದೆ, ಏನ್ ರಿಸಲ್ಟ್ಸ್ ಕಾಣಿಸ್ತಾ ಇದೆ, ಏನ್ ರಿಸಲ್ಟ್, ಏನಾದ್ರೂ ನೀವು ಅನ್ಕೊಂಡಿದ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆಲ್ಲ ಆಗ್ತಾ ಇದೆಯಾ, ಅದನ್ನ ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಆಲ್ರೆಡಿ ನೀವು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಎಲ್ಲಾ ಕಡೆಯಿಂದನೂ ಒಂದು ಮ್ಯಾಗ್ನೆಟ್ ಆಗಿ, ನೀವು ಒಂದು ಮ್ಯಾಗ್ನೆಟ್ ಆಗಿ ಒಳ್ಳೇದನ್ನೇ ಅಟ್ರಾಕ್ಟ್ ಮಾಡ್ತಾ ಇರಬಹುದು. ನಿಮ್ ಸುತ್ತಮುತ್ತಲು ಏನೇನು ಒಳ್ಳೇದೇ, ಒಳ್ಳೆ ಲೈಫ್, ಒಳ್ಳೇದು ಏನೇನು ಗುಡ್ ಥಿಂಗ್ಸ್ ಬೇಕು, ಗುಡ್ ಲೈಫ್ ಅಂತಲ್ಲ, ಅದೆಲ್ಲ ನೀವು ಅಟ್ರಾಕ್ಟ್ ಮಾಡ್ತಾ ಇರೋದು ನೀವು ಅಬ್ಸರ್ವ್ ಮಾಡಿರ್ಬೋದು. ಹಾಗೆ ಇದ್ರದ್ದು ಕಾಂಟ್ರಾಸ್ಟ್, ಅದಿಲ್ಲ ಇದಿಲ್ಲ, ಸ್ಕ್ಯಾರ್ಸಿಟಿ ಬಗ್ಗೆ, ಆ ಇಲ್ಲಗಳ ಬಗ್ಗೆ ಫೋಕಸ್ ಮಾಡಿ, ಕಂಪ್ಲೇಂಟ್ಸ್, ಬ್ಲೇಮ್ ಇದ್ರ ಬಗ್ಗೆನೇ ಅನ್ಕೋತಾ ಬೆಳಗ್ಗೆ ಎದ್ದಾಗಿಂದ ಯಾವಾಗ್ಲಾದ್ರೂ ಬೇಜಾರ್ ಮಾಡ್ಕೊಳ್ಳೋದು. ಸೊ ನೆಗೆಟಿವಿಟಿ ಇದ್ರದ್ದು ಅದೆಲ್ಲಾನು ಇದ್ರೆ ಲೈಫ್ ಅಲ್ಲಿ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗೇನೆ ಅದ್ರ ಜಸ್ಟ್ ಆಪೋಸಿಟ್, ನೀವು ಪಾಸಿಟಿವಿಟಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಇರೋದು ಏನಿದೆ ಆಲ್ರೆಡಿ ನಿಮ್ಗೆ ಲೈಫಲ್ಲಿ, ಅದ್ರ ಬಗ್ಗೆ ನೀವು ಗ್ರಾಟಿಟ್ಯೂಡ್ ನ ವ್ಯಕ್ತ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೋತಾ ಇರ್ಬೋದು. ಎಷ್ಟು ಚೆನ್ನಾಗಿ ನೀವು ಮ್ಯಾಜಿಕಲ್ ಆಗಿ, ಸೊ ನೀವು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗಿರ್ಬೋದು ನಿಮ್ ಲೈಫ್. ಹೇಗೆ ನೀವು ಒಳ್ಳೇದು ನಿಮ್ಗೆ ಏನೇನ್ ಬೇಕು, ನೀವು ಇದು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ನಂಗೆ ಇದು ಬೇಕು ಅಂತ ಹೇಳೋದಕ್ಕಿಂತ ಮುಂಚೆನೆ ನಿಮ್ಮ ಲೈಫ್ ಅಲ್ಲೆಲ್ಲ ಕಾಣಿಸ್ತಾ ಇರಬಹುದು. ಅದ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರ್ಬೋದು ಆಲ್ರೆಡಿ. ಸೊ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಇದು ಮ್ಯಾಗ್ನೆಟ್, ಮ್ಯಾಜಿಕಲ್ ಮ್ಯಾಗ್ನೆಟ್. ಇವತ್ತಿನ ಇದು ಚಾಲೆಂಜು 27ನೇ ದಿನ, 27th ಡೇ ಇದು ಚಾಲೆಂಜ್, ಮ್ಯಾಜಿಕಲ್ ಮ್ಯಾಗ್ನೆಟ್ ಚಾಲೆಂಜ್. ಏನು ಹಾಗಂದ್ರೆ, ಸೊ ಇದು ಮ್ಯಾಜಿಕ್ ಮಿರರ್. ಸೊ ಮ್ಯಾಜಿಕ್ ಮಿರರ್ ಚಾಲೆಂಜ್ ಇದು. ಸೊ ಮ್ಯಾಗ್ನೆಟ್ ತರ ನಾವು ಅಟ್ರಾಕ್ಟ್ ಮಾಡ್ತೀವಿ, ಮ್ಯಾಜಿಕಲ್ ಮ್ಯಾಗ್ನೆಟ್ ಆಗ್ತೀವಿ ನಾವೇ. ಸೊ ಅದು ಹೇಗ್ ಮಾಡೋದು ಅಂತ ಹೇಳಿದ್ರೆ, ಅದಕ್ಕೆ ಮಿರರ್ ಬೇಕು. ನೀವು ಮಿರರ್ ಮುಂದೆ ನಿಂತ್ಕೊಂಡು ಮಾಡುವಂತದ್ದು ಚಾಲೆಂಜ್ ಇದು. ನಾನು ಹೇಳ್ದ ಹಾಗೆ ನೀವು 26 ದಿನಗಳು ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿದೀರಾ. ಸೊ ನೀವು ನಿಮ್ಗೋಸ್ಕರ ಅಷ್ಟೇ ಅಲ್ಲ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನೀವು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದೀರಾ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅದನ್ನು ಕೇಳ್ಕೊಂಡಿದೀರಾ. ಅದರಿಂದ ಏನಾಗುತ್ತೆ, ನೀವು ಮಿರರ್ ಅಲ್ಲಿ ನಿಮ್ಮನ್ನ ನೀವು ನೋಡ್ಕೊಂಡಾಗ, ನೀವು ಬೆಸ್ಟ್ ವರ್ಷನ್, ನಾನು ಯಾವ್ದು ರೀತಿ ನಾನು ಆಗ್ಬೇಕು, ಸೊ ನನಗೆಲ್ಲಾನು ನನಗೆ ಅನ್ಸಿದ್ದೆಲ್ಲ ಸಿಕ್ಕೋ ಅಂತದ್ ಬರ್ಬೇಕು ಅನ್ನೋದು ಏನ್ ಪರ್ಸನ್ ನೀವು ಫ್ಯೂಚರ್ ಅಲ್ಲಿ ಅನ್ಕೊಂಡಿದ್ರ, ಆ ಪರ್ಸನ್ ನಿಮ್ಗೆ ಆಲ್ರೆಡಿ ನಿಮ್ ಮಿರರ್ ಅಲ್ಲಿ ನಿಮ್ ಇಮೇಜ್ ನೀವೇ ಕಾಣಿಸ್ಕೊತಾ ಇರ್ತೀರಾ ಮಿರರ್ ಅಲ್ಲಿ. ಅದೇ ಮ್ಯಾಜಿಕಲ್ ಮಿರರ್ ಇದು ಚಾಲೆಂಜ್. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಏನೇನೀಗ ಇದು ಇರ್ಬೋದು, ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಅಂದ್ರೆ ನನಗೆ ಸಿಕ್ಕಿಲ್ಲ ಅನ್ನೋ ಡಿಸ್ಕಂಟೆಂಟ್ ಇರ್ಬೋದು, ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಸೊ ನಾನು ಏನಾದ್ರು ಮಾಡ್ಲಿಕ್ಕೆ ನಾನು ಡಿಸರ್ವಿಂಗ್ ಇಲ್ಲ, ಅಥವಾ ನಾನು ನಾಟ್ ಗುಡ್ ಇನಫ್ ಅಂತ ಹೇಳಿದ್ರೆ ನನ್ಗೆ ಅರ್ಹತೆ ಇಲ್ಲ. ಸೊ ಈ ತರ ಎಲ್ಲ ಇರ್ಬೋದು. ಏನಾದ್ರು ಡಿಸಪಾಯಿಂಟಿಂಗ್, ಒಂಥರ ಡಿಸಪಾಯಿಂಟ್ ಆಯ್ತು ಅನ್ನೋ ಫೀಲಿಂಗ್ ಇರ್ಬೋದು. ಸೊ ಅದೆಲ್ಲಾನು ಹೊರಟೋಗಿರುತ್ತೆ ನಿಮ್ ಲೈಫ್ ಇಂದ. ಅದ್ರ ಬದಲು ಏನೇನಾಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್, ಇನ್ಸ್ಪಿರೇಷನ್, ಮೋಟಿವೇಶನ್, ಆಮೇಲೆ ನಿಮ್ಗೆ ಏನ್ ಅನ್ಕೊಳ್ತೀರಾ ಅದೆಲ್ಲ ಮ್ಯಾನಿಫೆಸ್ಟ್ ಮಾಡೋ ಶಕ್ತಿ ಬಂದಿದೆ, ಮ್ಯಾನಿಫೆಸ್ಟ್ ಮಾಡ್ತೀರಾ. ಸೊ ಹಾಗೆ ಹ್ಯಾಪಿನೆಸ್ ಇರ್ಬಹುದು. ಸೊ ನಿಮ್ಗೆ ಏನೇನು ಒಂದು ಆ, ಅದು ಇದು ಇರಬಹುದು, ಶಾಂತಿ ನೆಮ್ಮದಿ ಇರಬಹುದು, ಆರೋಗ್ಯ ಇರಬಹುದು, ನಿಮ್ದು ಏನೇನು ಏರಿಯಾದಲ್ಲಿ ಫೈನಾನ್ಷಿಯಲಿ ನಿಮ್ ತುಂಬಾ ಚೆನ್ನಾಗ್ ಆಗ್ತಾ ಇರಬಹುದು. ಹೀಗೆ ಇವೆಲ್ಲಾನು ರಿಪ್ಲೇಸ್ ಮಾಡುತ್ತೆ. ಅದು ಏನೇನ್ ನೆಗೆಟಿವ್ ಇದೆಯಲ್ಲ ಅದೆಲ್ಲಾನು ಹೊರಟೋಗ್ಬಿಟ್ಟು, ಸೊ ಪಾಸಿಟಿವ್, ಇದೆಲ್ಲ ಎಮೋಷನ್ಸ್, ಪಾಸಿಟಿವ್ ಥಿಂಗ್ಸ್ ರಿಪ್ಲೇಸ್ ಆಗ್ತಾ ಬಂದಿದೆ. ಆಲ್ರೆಡಿ ನೀವು 27 ದಿನ ಮಾಡ್ತಾ, 26 ದಿನ ಮಾಡಿರೋದ್ರಿಂದ ಇದೆಲ್ಲ ರಿಪ್ಲೇಸ್ ಆಗ್ತಾ ಬಂದಿದೆ. ಹಾಗೆ ನೀವೀಗ ಮಿರರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಸೊ ಈ ಪಾಸಿಟಿವ್ ಪರ್ಸನ್ ಕಾಣಿಸ್ತಾ ಇದೆ. ಅಂದ್ರೆ ನೀವು ಈಗ ಕನ್ವರ್ಟ್ ಆಗಿದ್ದೀರಾ, ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ.
ಸೊ ಈಗ ಪಾಸಿಟಿವ್ ಪರ್ಸನ್ ಆಗಿದ್ದೀರಾ ಅಂದ್ರೆ ಮ್ಯಾಗ್ನೆಟ್ ಆಗಿದ್ದೀರಾ. ಎಲ್ಲ ಪಾಸಿಟಿವಿಟಿ ನಿಮ್ಮ ಸುತ್ತಲ ಎಲ್ಲ ಪ್ರಪಂಚದಿಂದ ನೀವು ಪಾಸಿಟಿವಿಟಿ ಅಟ್ರಾಕ್ಟ್ ಮಾಡೋ ಒಂದು ಪಾಸಿಟಿವ್ ಮ್ಯಾಗ್ನೆಟ್ ಆಗಿದ್ದೀರಾ, ಮ್ಯಾಜಿಕ್ ಮ್ಯಾಗ್ನೆಟ್ ಆಗಿದ್ದೀರಾ. ಸೊ ಈಗ ನೀವು ಮುಂದೆ ಈಗ ಮಿರರ್ ಮುಂದೆ ನಿಂತ್ಕೊಂಡ್ರೆ ಅದು ಮ್ಯಾಜಿಕ್ ಮಿರರ್ ಅದು. ಹಾಗೇನೆ ಅಲ್ಲಿ ನೀವೇ ಕಾಣಿಸ್ತಾ ಇದ್ದೀರಾ, ನೀವು ಮ್ಯಾಜಿಕಲ್ ಪರ್ಸನ್ ಆಗಿ ಕನ್ವರ್ಟ್ ಆಗಿದ್ದೀರಾ, ಮ್ಯಾಜಿಕಲ್ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇದು ಚಾಲೆಂಜ್ ತುಂಬಾ ಸಿಂಪಲ್. ನೀವು ಹೀಗೆ ಮಿರರ್ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು ನೋಡ್ಕೊಂಡ್ಬಿಟ್ಟು ಸೊ ನಿಮಗೆ ನೀವು ಥ್ಯಾಂಕ್ ಯು ಹೇಳ್ಬೇಕು. ಯಾಕೆಂದ್ರೆ ನಿಮ್ಗಿಂತ ಜಾಸ್ತಿ ಡಿಸರ್ವಿಂಗ್ ಪರ್ಸನ್ ಯಾರು ಇಲ್ಲ. ಥ್ಯಾಂಕ್ ಯು, ನಿಮ್ಮಿಂದನೇ ನಿಮ್ಗೆ ಥ್ಯಾಂಕ್ ಯು. ಮತ್ತೆ ನಿಮ್ಮಷ್ಟು ಗ್ರಾಟಿಟ್ಯೂಡ್ ಇರೋ ಪರ್ಸನ್ ಈ ವರ್ಲ್ಡ್ ಅಲ್ಲಿ ಯಾರು ಇಲ್ಲ. ಯಾಕಂದ್ರೆ ಇಷ್ಟು ದಿನ ಆಲ್ರೆಡಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತು ನಿಮ್ಮ ಒಳ್ಳೇದು ಏನೇನಿದೆ ಅಂತ. ನಿಮಗೆ ಗೊತ್ತು ಪ್ರತಿಯೊಂದು ಒಳ್ಳೇದು. ನೀವು ಹೇಗಿದ್ದೀರೋ ಹಾಗೇನೆ ನೀವು ಸುಂದರವಾಗಿದ್ದೀರಾ. ಆಮೇಲೆ ನಿಮ್ಮ ಒಳ್ಳೆ ಒಳ್ಳೆ ಸ್ವಭಾವ ಇದೆ, ಒಳ್ಳೆ ಕ್ವಾಲಿಟೀಸ್ ಇದೆ, ಎಲ್ಲ ಇದೆ. ಅದನ್ನೆಲ್ಲ ನೆನೆಸ್ಕೊಂಡು ಮನಸಾರೆ ನಿಮಗೆ ನೀವೇ ನೀವು ಗ್ರಾಟಿಟ್ಯೂಡ್ ವ್ಯಕ್ತ ಮಾಡಿ, ಥ್ಯಾಂಕ್ ಯು ಅಂತ ಹೇಳಿ, ಧನ್ಯವಾದಗಳು ಅಂತ ಹೇಳಿ. ಹಾಗೆ ಹೇಳ್ಬೇಕಾದ್ರೆ ನೀವು ಮನಸಾರೆ ನಿಮಗೆ ನೀವೇ ಮನಸಾರೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು 3 ಸಲ ಥ್ಯಾಂಕ್ ಯು ಹೇಳಿ. ಆಮೇಲೆ ಇಡೀ ದಿನದಲ್ಲಿ ಯಾವಾಗ ನೀವು ಕನ್ನಡಿ ಮುಂದೆ ನಿಂತ್ಕೊಳಕ್ ಸಾಧ್ಯವೋ ಆವಾಗ ನೀವು ನಿಮಗೆ ನೀವೇ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ. ಯಾಕಂದ್ರೆ ಸೊ ನೀವೇ ಆ, ಯಾರು ಮುಖ್ಯ ಹೇಳಿ? ಎಲ್ಲರಿಗಿನ್ನ ಅದು ಮುಖ್ಯವಾದ ಪರ್ಸನ್ ನಾವೇ ಆಗಿರ್ತೀವಿ ಅಲ್ವಾ? ಎಲ್ಲರಿಗಿನ್ನ ಮುಖ್ಯವಾದ ನಿಮಗೆ ಮುಖ್ಯವಾಗಿರೋ ಪರ್ಸನ್ ಯಾರು? ನೀವೇ ಆಗಿರ್ತೀರಾ. ಅದಕ್ಕೋಸ್ಕರ ನೀವು ಹೇಗಿದ್ರೋ ಹಾಗೇನೆ ನೀವು ಪರ್ಫೆಕ್ಟ್ ಆಗಿದ್ದೀರಾ. ಅದಕ್ಕೋಸ್ಕರ ನೀವು ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ, ಥ್ಯಾಂಕ್ ಯು ಹೇಳ್ಕೊಳ್ಳಿ. ಜೋರಾಗಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅದು ಒಂದು ಕಣ್ಣಲ್ಲಿ ಕಣ್ಣಿಟ್ಟು ನೀವು ಥ್ಯಾಂಕ್ ಯು ಅಂತ ಹೇಳ್ಬೇಕು. ನಿಮ್ಗೆ ಆ ಪರಿಸ್ಥಿತಿ ಹಂಗಿಲ್ಲ ಸಿಚುವೇಶನ್ ಅಂದ್ರೆ ಮನಸ್ಸಲ್ಲಿ ಥ್ಯಾಂಕ್ ಯು ಅಂತ ಹೇಳ್ಕೊಂಡ್ರು ಆಯ್ತು. ಸೊ ಆದಷ್ಟು ಸಲ ಇಡೀ ದಿನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀವು ಥ್ಯಾಂಕ್ ಯು ಅಂತ ಹೇಳ್ಕೋಬೇಕು. ಅದು ತುಂಬಾ ಸಿಂಪಲ್. ಸೊ ಹಾಗೆ ಹೇಳಿದ್ರೆ ಏನಾಗುತ್ತೆ, ಆ ಇದಕ್ಕಿನ್ನ ದೊಡ್ಡದು. ಯಾಕೆಂದ್ರೆ ನಾವು 26 ದಿನ ಯಾರ್ಯಾರಿಗೆ ಏನೇನಕ್ಕೆಲ್ಲ ಗ್ರೇಟ್ಫುಲ್ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಿದೀವಿ. ಸೊ ಮುಖ್ಯವಾದ ನಮ್ಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವರೇ ಅಲ್ವಾ ಮುಖ್ಯವಾದವರು. ಹಾಗಾಗಿ ಫೈನಲ್ ಆಗಿ ನಮಗೆ ನಾವೇ ನಾವು ಗ್ರೇಟ್ಫುಲ್ ಫೀಲಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನಮಗೆ ನಾವೇ ಕೃತಜ್ಞತಾ ಭಾವನೆಯನ್ನ ವ್ಯಕ್ತ ಮಾಡಬೇಕು, ನಮಗೆ ನಾವೇ ಗ್ರಾಟಿಟ್ಯೂಡ್ ಹೇಳ್ಕೋಬೇಕು. ಸೊ ಅದನ್ನ ನೀವು ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಮಾಡಿದ್ರೆ ಒಳ್ಳೇದು. ಪ್ರತಿದಿನ ಬೆಳಿಗ್ಗೆ ಎದ್ದು ದೇವ್ರಿಗೆ ನೀವು ನಮಸ್ಕಾರ ಮಾಡಿ ದೇವ್ರ ನೆನ್ಸ್ಕೊಂಡಂಗೆ ಅದಾದ್ಮೇಲೆ ನೀವು ಹೇಗಿದ್ರು ಹೋಗ್ತಿರಲ್ಲ, ನೀವು ಫ್ರೆಶ್ ಆಗಕ್ ಹೋದಾಗ ಹಲ್ಲುಜ್ಬೇಕಾದ್ರೂ ಯಾವಾಗ ನೀವು ಕನ್ನಡಿಲಿ ನೋಡ್ತೀರ ಆವಾಗ ಒಂದ್ಸಲ ನೀವು ಥ್ಯಾಂಕ್ ಯು ಅಂತ ಹೇಳ್ಕೊಂಡ್ರು ಆಯ್ತು. ಅದರಿಂದ ಏನಾಗುತ್ತೆ ನಮ್ಗೆ, ಅಫ್ಕೋರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೆಲ್ಫ್ ಲವ್ ಪ್ರಾಕ್ಟೀಸ್. ನಾನೇನ್ ಹೇಳಿದೆ, ನಮ್ಮನ್ನ ನಾವೇ ಅಕ್ನಾಲೇಜ್ ಮಾಡಿ ನಮ್ಮ ಒಳ್ಳೇದು ಏನೇನು ಒಳ್ಳೆ ಗುಣಗಳನ್ನ ನಾವೇ ನಮ್ಮಲ್ಲಿರೋ ಒಳ್ಳೆ ಗುಣಗಳನ್ನ ನಾವು ನೋಡ್ಲಿಲ್ಲ ಅಂದ್ರೆ ಬೇರೆಯವ್ರು ನೋಡ್ತಾರೆ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ? ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಇವತ್ತಿಂದನೇ ನೀವು ಸೆಲ್ಫ್ ಲವ್ ಚಾಲೆಂಜ್ ಸ್ಟಾರ್ಟ್ ಮಾಡಿ. ನಿಮಗೆ ನೀವು ನಿಮ್ಮ ಒಳ್ಳೇದೇನಿದೆ ಅದನ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ಥ್ಯಾಂಕ್ ಯು ಹೇಳೋದನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಯಾವ್ದಾದ್ರು ಸಿಚುಯೇಷನ್ ಬಂದಿರಬಹುದು, ಯಾವ್ದಾರ ಒಂದು ಟೈಮ್ ಅಲ್ಲಿ ಮುಂದೆ ಯಾವಾಗಾರ ಒಂದ್ ದಿನ ಬರ್ಬೋದು, ಆವಾಗ ನಿಮ್ಗೆ ನಿಮ್ ಬಗ್ಗೆ ನೀವು ಕ್ರಿಟಿಸೈಸ್ ಮಾಡ್ಕೋತಾ ಇರ್ಬೋದು, ನಿಮ್ ಬಗ್ಗೆ ನೀವು ಆಮ್, ಸಿಟ್ಟು ಮಾಡ್ತಾ ಇರ್ಬೋದು, ನಿಮ್ ಬಗ್ಗೆ ನಿಮ್ಗೆ ಸಿಟ್ಟು ಬಂದಿರ್ಬೋದು. ಆವಾಗ ನೆನ್ಪು ಮಾಡ್ಕೊಳ್ಳಿ, ನಿಮ್ಗೆ ನೀವು ಒಂದು ಇದನ್ನ ಕೊಡ್ಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು ಯಾವುದೇ ಕಂಡೀಷನ್ ಅಲ್ಲಿ. ಹಾಗೆ ನಿಮ್ಗೆ ನೀವು ಕೈಂಡ್ನೆಸ್ ತೋರಿಸ್ಬೇಕು, ನಿಮಗೆ ನೀವು ಕರುಣೆ ಕಂಪ್ಯಾಷನ್ ತೋರಿಸ್ಬೇಕು. ಸೊ ನಿಮಗೆ ನೀವು ಅದೆಲ್ಲ ತೋರಿಸ್ಕೊಂಡಾಗ ನಿಮಗೆ ನೀವು ಗ್ರಾಟಿಟ್ಯೂಡ್ ತೋರಿಸಿದಾಗ ಏನಾಗುತ್ತೆ, ನಿಮ್ಗೆ ಅದು ಖುಷಿ ಬರುತ್ತೆ, ನಿಮ್ಗೂ ಖುಷಿ ಸಿಕ್ಕುತ್ತೆ. ಹಾಗೇನೆ ಮ್ಯಾಗ್ನೆಟ್ ತರ ನೀವು ಖುಷಿಯಿಂದ ಇದ್ರೆ ಮ್ಯಾಗ್ನೆಟ್ ತರ ಎಲ್ಲಾರು ಖುಷಿ ಇರೋರೆಲ್ಲರೂ ಬರ್ತಾರೆ ನಿಮ್ಗೆ. ಯಾರಾದ್ರೂ ನಿಮ್ಗೆ ನೋಡಿದಿರಲ್ಲ ಈ ಅಕ್ಕಪಕ್ಕ ಯಾರ ಚೆನ್ನಾಗಿ ಪಾಸಿಟಿವ್ ಪರ್ಸನ್ಗೆ ಜೊತೆಗೆ ನಾವು ಮಾತಾಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಜೊತೆ ಇರ್ಬೇಕು ಅನ್ಸುತ್ತಲ್ವಾ? ಸೊ ಹಾಗಾಗಿ ನೀವು ಕೂಡ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗ್ತೀರಾ. ಸೊ ಪಾಸಿಟಿವಿಟಿ ನಿಮ್ಮಿಂದ ಬರ್ತಾ ಇರುತ್ತೆ. ಸೊ ಅಂದ್ರೆ ತುಂಬಾ ಸುಮ್ಮನೆ ನಗ್ತಾ ನಗ್ತಾ ಹಾಗೆ ಅಂತಲ್ಲ, ಒಂದು ಒಳಗಡೆನೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಪಾಸಿಟಿವ್ನೆಸ್. ಅದು ನಿಮ್ಗೆ ಗೊತ್ತಿಲ್ದಲೇನೆ ನೀವೇನು ಮಾಡೋದೇ ಬೇಕಾಗಿಲ್ಲ, ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಕಂಟಿನ್ಯೂ ಮಾಡಿದ್ರೆ ಆಟೋಮೆಟಿಕಲಿ ನೀವು ಎಲ್ಲ ಒಳ್ಳೇದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ನೀವು ಕೆಲವು ಸಲ ಅನ್ಸಿರ್ಬೋದು, ಕೆಲವು ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೆಲವೊಂದು ನೆಗೆಟಿವ್ ಪೀಪಲ್ ಇರ್ಬೋದು, ನೆಗೆಟಿವಿಟಿ ಬರ್ತಾ ಇದೆ ಅಂತ ಅನ್ಸ್ಬೋದು. ಈಗ ನೀವು ಇದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಈಗ ಈ ಮ್ಯಾನಿಫೆಸ್ಟೇಷನ್ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ, ನಿಮಗೆ ನೀವು ಗ್ರಾಟಿಟ್ಯೂಡ್ ಹೇಳ್ಕೊತಾ ಇರೋದ್ರಿಂದ, ನಿಮಗೆ ನೀವು ಅಕ್ನಾಲೇಜ್ ಮಾಡಿ ಥ್ಯಾಂಕ್ ಯು ಹೇಳ್ತಾ ಇರೋದ್ರಿಂದ ನೀವು ಒಂದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗಿ ಪಾಸಿಟಿವ್ ಮ್ಯಾಗ್ನೆಟ್ ಆಗ್ತೀರಾ. ಸೊ ಅದನ್ನ ಒಳ್ಳೇದನ್ನೇ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಿ.
ಹಾಗಾಗಿ ಹ್ಯಾಪಿ ಪೀಪಲ್, ಹ್ಯಾಪಿ ಸಿಚುಯೇಷನ್ಸ್ ಬರುತ್ತೆ. ಹಾಗೆ ಎಲ್ಲ ಮ್ಯಾಜಿಕಲ್ ಸರ್ಕಮ್ಸ್ಟಾನ್ಸಸ್ ನಿಮ್ಗೇನು, ನಿಮ್ಗೆ ಯೂನಿವರ್ಸ್ಗೆ ಮೆಸೇಜ್ ಹೋಗುತ್ತೆ, ಯೂನಿವರ್ಸ್ಗೆ ಗೊತ್ತಾಗುತ್ತೆ ಏನಂದ್ರೆ ಓಕೆ ಇವರು ಡಿಸರ್ವಿಂಗ್ ಇದ್ದಾರೆ, ಸೊ ಇವಳು ಡಿಸರ್ವಿಂಗ್ ಇದ್ದಾಳೆ, ಇವನು ಡಿಸರ್ವಿಂಗ್ ಇದ್ದಾನೆ, ಅದಕ್ಕೋಸ್ಕರ ನಾನು ಇದನ್ನ ಕೊಡೋದಕ್ಕೆ ರೆಡಿ ಇದ್ದಾರೆ, ಇವ್ರು ಪಡ್ಕೊಳಕ್ ರೆಡಿ ಇದ್ದಾರೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ದೊಡ್ಡ ಕಾರ್ ಬೇಕು ಅಂತ ಅನ್ಕೊಳ್ಳಿ, ಕಾರ್ ಬೇಕು ಅಂತ ಅಷ್ಟೇ ಅದನ್ನ ಇದ್ ಮಾಡ್ಕೊಂಡು, ಬಟ್ ನಿಮ್ಗೆ ಅಲ್ಲಿ ದೊಡ್ಡ ಜಾಗನೇ ಇಲ್ಲ ನಿಲ್ಸಕ್ಕೆ, ಕಾರ್ ನಿಲ್ಸೋದಕ್ಕೆ. ಎಲ್ಲಿ ನಿಲ್ಲಿಸ್ತೀರಾ ಕಾರ್? ಓಕೆಪ್ಪ ಕಾರ್ ಸಿಕ್ಬಿಡ್ತು, ಎಲ್ಲಿ ನಿಲ್ಲಿಸ್ತೀರಾ ಕಾರ್ ಅಲ್ವಾ? ಹಾಗೇನೆ ನೀವೇನೇನೋ ಎಷ್ಟೊಂದು ಬೇಕು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಕ್ಕೆ ಹೊರಟಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅದೆಲ್ಲ ಇಡೋದಕ್ಕೆ ಜಾಗ ಬೇಕಲ್ಲ, ಸ್ಪೇಸ್ ಬೇಕಲ್ಲ, ನೀವು ರೆಡಿನೂ ಇರ್ಬೇಕಲ್ವಾ? ಅದಕ್ಕೆ ಇವೆಲ್ಲ ಮಾಡ್ತಾ ಇರೋದು. ಸೊ ನಾವೆಲ್ಲ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ, ಈ ತರ ಪಾಸಿಟಿವಿಟಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಏನೇನ್ ನೆಗೆಟಿವಿಟಿ ಏನ್ ಇದಿರುತ್ತಲ್ಲ ಅದೆಲ್ಲಾನು ಕ್ಲಿಯರ್ ಆಗ್ಬಿಟ್ಟು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ರಿಸೀವ್ ಮಾಡೋದಕ್ಕೆ, ನೀವು ಏನೇ ಆಗಲಿ ಒಂದು ಪೂಜೆ ಮಾಡೋದಕ್ಕೆಲ್ಲ ನಾವೇನ್ ಮಾಡ್ತೀವಿ, ಚೆನ್ನಾಗಿ ಗುಡಿಸಿ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆ ಎಲ್ಲ ಮಾಡ್ತೀವಿ, ಅದನ್ನ ರೆಡಿ ಮಾಡ್ತೀವಲ್ಲ, ಹಾಗೆ ನಮ್ಮ ನಮ್ಮ ಇದು ಬಾಡಿ ಇದೆಯಲ್ಲ, ನಾವೂ ಅಷ್ಟೇ ಅದೇ ತರನೇ ನಾವು ಕ್ಲಿಯರ್ ಮಾಡಿ ಏನೇನಿರುತ್ತೆ ಎಲ್ಲಾನು ಅನ್ವಾಂಟೆಡ್ ಏನಿದೆ, ಯಾವ್ದ್ರಿಂದ ತೊಂದರೆ ಆಗುತ್ತೆ, ನೆಗೆಟಿವ್ ಎಮೋಷನ್ಸ್ ಅದನ್ನೆಲ್ಲ ಕ್ಲೆನ್ಸ್ ಮಾಡಿ ನಾವು ರೆಡಿ ಮಾಡ್ಕೊಂಡಿದೀವಿ. ಯಾಕಂದ್ರೆ ನಾವು ಆಲ್ರೆಡಿ 26 ದಿನ ನಾವು ಚಾಲೆಂಜ್ ಮಾಡಿದೀವಿ. ಈ ಗ್ರಾಟಿಟ್ಯೂಡ್ ಇವತ್ತಿಂದು ಮ್ಯಾಜಿಕ್ ಮಿರರ್ ನಿಮಗೆ ಬಗ್ಗೆನೇ ನೀವು ಗ್ರಾಟಿಟ್ಯೂಡ್ ವ್ಯಕ್ತ ಮಾಡೋದ್ರಿಂದ ಇದ್ರ ಫೈನಲ್ ಇದು. ಸೊ ಆಲ್ರೆಡಿ ಫೌಂಡೇಶನ್ ಆಯ್ತು, ಕಟ್ಟಡ ಆಯ್ತು, ಫೈನಲ್ ಇದು ಎಲ್ಲ ಮಾಡ್ತಾ ಇದೀವಿ. ಅದರಿಂದ ನಮ್ಗೆ ಹ್ಯಾಪಿ ಸಿಚುಯೇಷನ್ಸ್, ಮ್ಯಾಜಿಕಲ್ ಸರ್ಕಮ್ಸ್ಟಾನ್ಸಸ್, ಸೊ ಎಲ್ಲಾನು ಸುತ್ತಲೂ ಅದೇ ಸರೌಂಡ್ ಆಗುತ್ತೆ. ಎಲ್ಲೆಲ್ಲಿ ಹೋಗ್ತೀರಾ ಏನಂದ್ರೆ ಯಾವಾಗ್ಲೂ ಪಾಸಿಟಿವ್ನೆಸ್ ಇರುತ್ತೆ, ಸಮಾಧಾನ ಇದು ಇರುತ್ತೆ, ತೃಪ್ತಿ ಇರುತ್ತೆ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ, ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ, ಬೇರೆಯವ್ರಿಗೂ ಅಷ್ಟೇ ನಿಮ್ಗೂ ಅಷ್ಟೇ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಿಮ್ಮ ಈ ಮಿರರ್ ಅಲ್ಲಿ ನೀವೇನ್ ಕಾಣಿಸ್ತಿದೆ ಆ ವ್ಯಕ್ತಿ ಬಗ್ಗೆ ನಿಮಗೆ ಒಂದು ಮ್ಯಾಜಿಕ್ ಕಂಡ್ರೆ, ಆ ಮಿರರ್ ಅಲ್ಲಿ ಮ್ಯಾಜಿಕ್ ಕಾಣಿಸಿದ್ರೆ, ಆ ವ್ಯಕ್ತಿ ಬಗ್ಗೆ ಮ್ಯಾಜಿಕ್ ಕಂಡ್ರೆ, ಸೊ ನಿಮ್ಮ ಪ್ರಪಂಚ, ನಿಮ್ಮ ಸುತ್ತಲಿನ ಪ್ರಪಂಚ ಎಲ್ಲ ಚೇಂಜ್ ಆಗುತ್ತೆ. ಸೊ ಆ ಮಿರರ್ ಒಳಗೆ, ಕನ್ನಡಿ ಒಳಗೆ ಯಾರದು ಕಾಣಿಸ್ತಾ ಇರೋದು, ಆ ಮ್ಯಾಜಿಕ್ ಯಾರು, ಆ ಪರ್ಸನ್ ಯಾರು, ಅದು ನೀವೇ ಅಲ್ವಾ, ನಿಮ್ ರಿಫ್ಲೆಕ್ಷನ್ ಅಲ್ವಾ, ನಿಮ್ಮದೇ ಪ್ರತಿಬಿಂಬ ಕನ್ನಡಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಬಗ್ಗೆನೇ ನಿಮಗೆ ಒಂದು ರೆಸ್ಪೆಕ್ಟ್ ಬರುತ್ತೆ, ಹಾಗೆ ನಿಮ್ಮ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದೆಲ್ಲಾನು ಬರುತ್ತೆ. ಸೊ ದಿನ ನೀವು ಥ್ಯಾಂಕ್ ಯು ಅಂತ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 3 ಸಲ ಅಷ್ಟೇ, ಹೀಗೆ ಹೋಗಿ ಎಷ್ಟು ಒಂದು 3-5 ಸೆಕೆಂಡ್ ಸಾಕಷ್ಟೇ. ಆಕ್ಚುಲಿ ಆಗಿ ಬರೀ ನಾಲ್ಗೆ ತುದಿಲಿ ಹೇಳೋದಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೇಳೋದು. ಸೊ ಇಲ್ಲಿಗೆ 27ನೇ ದಿನದ್ದು ಮ್ಯಾಜಿಕ್ ಪ್ರಾಕ್ಟೀಸ್ ಮುಗೀತು. ಸೊ ಪ್ರತಿದಿನ ಬೆಳಿಗ್ಗೆ ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡ್ತೀರಾ. ಆಮೇಲೆ ಪ್ರತಿ ಸಲ ನೀವು ಮಿರರ್ ನೋಡಿದಾಗ್ಲೂ ಅಟ್ಲೀಸ್ಟ್ ಒಂದ್ಸಲ ಅಂತೂ ನೀವು ಮಾಡ್ಲೇಬೇಕು ಬೆಳಗ್ಗೆ ಎದ್ದ ತಕ್ಷಣ. ಸೊ ಪ್ರತಿ ಸಲ ಮಿರರ್ ಮುಂದೆ ಬಂದಾಗ್ಲೂ 3 ಸಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೆ ನೀವು ಹೇಳ್ಕೋಬೇಕು. ಸೊ ಆ ಹಾಗೇನೆ ಇನ್ನೊಂದು ಆಡ್ ಮಾಡ್ಬೋದು. ಪ್ರತಿ ಸಲ ನೀವು ಮಿರರ್ ಬಂದು ನೋಡಿ ನಿಮ್ಮ ರಿಫ್ಲೆಕ್ಷನ್ಗೆ ನೀವು ಥ್ಯಾಂಕ್ ಯು ಹೇಳ್ಬೇಕಾದ್ರೆ, ನಿಮ್ಮಲ್ಲಿ ನಿಮಗೆ ಏನು 3 ಗ್ರೇಟ್ಫುಲ್ ಆಗಿರೋ 3 ಏನಿದೆ ಅಂತದ್ 3 ಥಿಂಗ್ಸ್ ಏನಿದೆ, 3 ಕ್ವಾಲಿಟೀಸ್ ಇರ್ಬೋದು, ನಿನ್ನಲ್ಲಿ 3 ಏನು ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ, ಯಾವ್ದಕ್ಕೆ ನೀವು 3 ಗ್ರೇಟ್ಫುಲ್ ಆಗಿದ್ದೀರಾ, ನಿಮ್ಮಲ್ಲಿರೋ 3 ಫಿಸಿಕಲ್ ಇರ್ಬೋದು, ಮೆಂಟಲ್, ಎಮೋಷನಲ್, ಏನ್ ಬೇಕಾದ್ರೆ ಇರ್ಬೋದು, ನಿಮ್ ಸ್ಕಿಲ್ಸ್ ಇರ್ಬೋದು, ನಿಮ್ಮ ನೇಚರ್ ಇರ್ಬೋದು, ಕ್ವಾಲಿಟೀಸ್, ಅದು ಏನು 3 ಅಂತ ಪ್ರತಿ ಸಲ ನಾವು ಥ್ಯಾಂಕ್ ಯು ಹೇಳಿದಾಗ ಯಾವ ತರ 3 ಇದನ್ನ ನೆನೆಸ್ಕೊಂಡು ಅದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಸ್ಮೈಲ್ ನನ್ಗೆ ಇಷ್ಟ ಆಗುತ್ತೆ, ಥ್ಯಾಂಕ್ ಯು. ಅಥವಾ ನನ್ನ ನೇಚರ್, ನನ್ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ನೇಚರು, ನನ್ ಕೈಂಡ್ ಹಾರ್ಟೆಡ್, ಈ ತರ. ಸೊ ಏನಾದ್ರೂ 3 ನೀವು ಹೇಳ್ಬಿಟ್ಟು ಥ್ಯಾಂಕ್ ಯು ಹೇಳಿ, ಅದನ್ನ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಅದರಿಂದ ನಿಮ್ಗೆ ಆಕ್ಚುಲ್ ಆಗಿ ನ್ಯಾಚುರಲ್ ಆಗಿ ನಿಮ್ಗೆ ಅದು ಫೀಲಿಂಗ್ ಬರುತ್ತೆ, ಗ್ರೇಟ್ಫುಲ್ನೆಸ್. ಸೊ ಇದಾದ್ಮೇಲೆ ಅಫ್ಕೋರ್ಸ್ ರಾತ್ರಿ ನೀವು ಮ್ಯಾಜಿಕಲ್ ರಾಕ್ ಇಟ್ಕೊಂಡು ಇಡೀ ದಿನದಲ್ಲಿ ಬೆಸ್ಟ್ ಮೂಮೆಂಟ್ ಏನಿದೆ ಅದನ್ನ ನೆನ್ಸ್ಕೊಂಡು ಅದಕ್ಕೆ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ಬೇಕು. ಸೊ ಇಲ್ಲಿಗೆ ಮುಗಿದೋಯ್ತು, 27 ದಿನದ ಮುಗೀತು, ಇನ್ನೊಂದ್ ದಿನ ಅಷ್ಟೇ ಉಳಿದಿರೋದು. ಅದನ್ನ ನಾಳೆ ಗೊತ್ತಿಲ್ಲ, ನಾನು ಡಿಸೈಡ್ ಮಾಡ್ತೀನಿ. ಡಿಸೈಡ್ ಮಾಡಿಲ್ಲ ಇನ್ನು, ಅದು ನೋಡ್ಬಿಟ್ಟು ನಂದು ಏನಿದೆ ರುಟೀನ್ ಏನಿದೆ ನೋಡ್ಕೊಂಡ್ಬಿಟ್ಟು, ಇಲ್ಲ ರೆಕಾರ್ಡಿಂಗ್ ಮಾಡಿ ಹಾಕ್ತೀನೋ ಲೈವ್ ನೋಡೋಣ. ಲೈವ್ ಮಾಡೋ ಉದ್ದೇಶ ಏನಂತಂದ್ರೆ, ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು, Q&A ಇತ್ತು ಅಂದ್ರೆ ಲೈವ್ ಅಲ್ಲಿ ನಾನು ಆವಾಗ್ಲೇ ಲೈವ್ ಚಾಟ್ ಅಲ್ಲಿ ಆನ್ಸರ್ ಮಾಡೋಣ ಅಂತ ಇತ್ತು, ಅಂತ ಇದೆ ನನ್ನ ಇದು ಉದ್ದೇಶ. ಗೊತ್ತಿಲ್ಲ, ನೀನು ಡಿಸೈಡ್ ಮಾಡಿಲ್ಲ, 50-50. ಸೊ ಏನಕ್ಕೂ ನಾನು ಅಕಸ್ಮಾತ್ ನಾನು ಲೈವ್ ಅಂತ ಹೇಳಿದ್ರೆ ನಾನು ಮಾಡಿ ಮುಂಚೆನೆ ಹಾಕಿರ್ತೀನಿ, ನಿಮಗೆ ಗೊತ್ತಾಗುತ್ತೆ ಚಾನೆಲ್ ನಲ್ಲಿ ನೋಡಿ.
ಸೊ ನಾಳೆ ನೋಡ್ತೀನಿ 28ನೇ ದಿನ ಚಾಲೆಂಜ್, ಫೈನಲ್ ಚಾಲೆಂಜ್ ಮಾಡೋಣ. ಹಾಗೇನೆ ಆ, ಇಲ್ಲಿ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಿಮ್ಮ ಏನ್ ಎಕ್ಸ್ಪೀರಿಯನ್ಸ್ ಇದ್ರೂ ನನಗೆ ಖಂಡಿತ ತಿಳಿಸಿ. ಹಾಗೆ ಇಷ್ಟ ಆಯ್ತು ಇದು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಬೇರೆಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ಯಾಕಂದ್ರೆ ಇದು ಇಲ್ಲೇ ಇರೋದ್ರಿಂದ ಯಾವಾಗ್ಲಾದ್ರೂ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಈ ಒಂದ್ ತಿಂಗಳು ಡಿಸೆಂಬರ್ ಸ್ಟಾರ್ಟ್ ಆಗಿದೆ, ಇವತ್ತು ಡಿಸೆಂಬರ್ 1. ಸೊ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಗೆ ಆ 30 ದಿನಗಳು ಸಿಕ್ಕುತ್ತೆ. ನೆಕ್ಸ್ಟ್ 2025 ಹೊಸ ವರ್ಷಕ್ಕೆ ರೆಡಿಯಾಗಿ ವೆಲ್ಕಮ್ ಮಾಡ್ಲಿಕ್ಕೆ ನಿಮಗೆ ನೀವು ಎಲ್ಲಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ಏನೇನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ರು ಅದಕ್ಕೆಲ್ಲ ಈಗ ಆಲ್ರೆಡಿ ನೀವು ಒಂದ್ ತಿಂಗಳಿಂದ ಮಾಡ್ತಾ ಇದ್ದೀರಾ, ಅದ್ರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಏನಕ್ಕೂ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಸೆಲ್ಫ್ ಲವ್ ಚಾಲೆಂಜ್ ನ ಎನ್ರೋಲ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದನ್ನು ಶೇರ್ ಮಾಡಿ, ಸೆಲ್ಫ್ ಲವ್ ಚಾಲೆಂಜ್ ಬಗ್ಗೆನೂ ಎಲ್ರಿಗೂ ಶೇರ್ ಮಾಡಿ ಹೇಳಿ. ಓಕೆ, ನಾಳೆ ನೋಡ್ತೀನಿ ಮತ್ತೆ ನಿಮ್ಗೆ ಎಲ್ಲರಿಗೂ. ಸೊ ಟೇಕ್ ಕೇರ್, ಬಾಯ್ ಬಾಯ್.